ಅಷ್ಟೇ ಅಲ್ಲ, ನೇಪಾಳ ಸಂಸತ್ಗೂ ಕೂಡ ನುಗ್ಗಿದ್ದಾರೆ ಪ್ರತಿಭಟನಾಕಾರರು. ಸಚಿವರುಗಳನ್ನ ಸುರಕ್ಷಿತವಾಗಿ ಸೇನೆ ಕರೆದೊಯ್ತಾ ಇದೆ, ಸುರಕ್ಷಿತ ಜಾಗಕ್ಕೆ ಕರೆದೊಯ್ತಾ ಇದೆ. ಹೆಲಿಕಾಪ್ಟರ್ ಮುಖಾಂತರ ಸಚಿವರುಗಳನ್ನ ಏರ್ ಲಿಫ್ಟ್ ಮಾಡ್ತಾ ಇದೆ ಸೇನೆ. ಹಲವು ಸಚಿವರ ಮನೆಗೂ ಕೂಡ ಪ್ರತಿಭಟನಾಕಾರರು ಬೆಂಕಿ ಇಟ್ಟಿದ್ದಾರೆ. ಸಚಿವರಿಗೆ ಸೇನಾ ಬ್ಯಾರಕ್ ಅಡಿಯಲ್ಲಿ ಭದ್ರತೆಯನ್ನ ಒದಗಿಸಲಾಗ್ತಾ ಇದೆ. ಸೇನಾ ಬ್ಯಾರಕ್ಗಳಿಗೆ ಕರ್ಕೊಂಡೋಗಿ ಅವರ ಜೀವ ಉಳಿಸಲಾಗ್ತಾ ಇದೆ. ಸಚಿವರುಗಳ ಮನೆಗೂ ಕೂಡ ಬೆಂಕಿ ಇಡ್ತಾ ಇದ್ದಾರೆ ಪ್ರತಿಭಟನಾಕಾರರು. ಅಪಾರವಾದ ಭ್ರಷ್ಟಾಚಾರ ಮತ್ತು ಅರಾಜಕತೆಯ ವಿರುದ್ಧ ಅಲ್ಲಿ ಯುವಕರು ರೊಚ್ಚಿಗೆದ್ದಿದ್ದಾರೆ. ಇಡೀ ಒಂದು ತಲೆಮಾರು ರೊಚ್ಚಿಗೆದ್ದಿದ್ದಾರೆ. ಸಹಸ್ರ ಸಂಖ್ಯೆಯಲ್ಲಿ ಯುವಕರು ರೊಚ್ಚಿಗೆದ್ದಿದ್ದಾರೆ. ನೇಪಾಳದ ಬಹುತೇಕ ಆಸ್ಪತ್ರೆಗಳನ್ನ ಸೇನೆ ವಶಕ್ಕೆ ಪಡೆದಿದೆ. ಸೈನ್ಯದ ವೈದ್ಯರೇ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಕ್ಷಣಕ್ಕೂ ಕೂಡ ನೇಪಾಳದ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಕಠ್ಮಂಡುವಿನ ಅರ್ಧ ಭಾಗವನ್ನ ಸೇನೆ ವಶಕ್ಕೆ ಪಡೆದಿದೆ. ಇನ್ನು ಅರ್ಧ ಭಾಗದಲ್ಲಿ ಬಹುದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ನಡೀತಾ ಇದೆ. ನೇಪಾಳದ ಕುರಿತಂತೆ ಮಾತನಾಡೋದಕ್ಕೆ, ಮಾಹಿತಿ ಪಡ್ಕೊಳ್ಳೋದಕ್ಕೆ ನಮ್ಮ ಜೊತೆ ಗಿರೀಶ್ ಲಿಂಗಣ್ಣ ಅವರು ಇದ್ದಾರೆ. ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಳೋಣ. ಅಂತಾರಾಷ್ಟ್ರೀಯ ವಿಚಾರಗಳನ್ನ ಬಹಳಷ್ಟು ಅವಲೋಕಿಸ್ತಾ ಇರ್ತಾರೆ, ಬರಿತಾ ಇರ್ತಾರೆ. ಸೈನ್ಸ್ ಎಕ್ಸ್ಪರ್ಟ್ ಕೂಡ ಹೌದು. ಗಿರೀಶ್ ಲಿಂಗಣ್ಣ ಅವರೇ, ನೇಪಾಳದಲ್ಲಿ ಪರಿಸ್ಥಿತಿ ಏನಿದೆ, ಏನ್ ನಡೀತಾ ಇದೆ ನೇಪಾಳದಲ್ಲಿ, ವಿವರಿಸಬಹುದಾ? ಈ ಹೋದ್ವಾರ ಅವರು 26 ಸೋಷಿಯಲ್ ಪ್ಲಾಟ್ಫಾರ್ಮ್ಸ್ ಗಳನ್ನ ಬ್ಯಾನ್ ಮಾಡ್ತಾರೆ ನೇಪಾಳ ಅವರು. ಅದರಲ್ಲಿ ಫೇಸ್ಬುಕ್ ಆಗಿರ್ಬೋದು, ಈ ತರ ಅನೇಕ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ನ ಒಂದು ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಾ ಇದೆ, ಫೇಕ್ ನ್ಯೂಸ್ ಸ್ಪ್ರೆಡ್ ಆಗ್ತಾ ಇದೆ, ಸರ್ಕಾರದ ಮೇಲೆ ಬಹಳ ಅಲಿಗೇಷನ್ಸ್ ಆಗ್ತಾ ಇದೆ, ನಾವ್ ಯಾವ್ದೇ ಫ್ಲಾಗ್ ಮಾಡಿದ್ರು ಇದ್ರ ಮೇಲೆ ಕಂಟ್ರೋಲ್ ಇಲ್ಲ ಅಂತ 26 ಸೋಷಿಯಲ್ ಮೀಡಿಯಾ ಮೇಲೆ ಬ್ಯಾನ್ ಮಾಡ್ತಾರೆ. ಬಟ್ ಕೆಲವು ಸೋಷಿಯಲ್ ಮೀಡಿಯಾನ ಅವರು ಅದನ್ನ ಹಾಗೆ ಉಳಿಸಕ್ ಬಿಡ್ತಾರೆ. ಟಿಕ್ ಟಾಕ್ ಆಗಿರ್ಬೋದು, ವೈಬರ್ ಆಗಿರ್ಬೋದು, ಈ ತರ ಅನೇಕ, ಈ ವಿ ಟಾಕ್ ಅಂತ ಬರುತ್ತೆ, ನಿಂಬೂಸ್ ಅಂತ ಬರುತ್ತೆ, ಇಂಥವೆಲ್ಲ ಅವರು ಅದನ್ನ ಉಪಯೋಗಿಸ್ಕೊಳಕ್ಕೆ ಬಿಡ್ತಾರೆ. ಇದು ಆಕ್ಚುಲಿ ಎಲ್ಲೋ ಈ ಜೆನ್ಸೆಡ್ ಕಿಡ್ಸ್ ಅಂತ ಹೇಳ್ತಾರೆ. ಜೆನ್ಸೆಡ್ ಅಂದ್ರೆ ಸುಮಾರು 1990ರಿಂದ 2010ರಲ್ಲಿ ಬಾರ್ನ್ ಆಗಿರೋ ಕಿಡ್ಸ್ ನ ಜೆನ್ಸೆಡ್ ಅಂತ ಕರೀತಾರೆ. ಯೂಶಲಿ ಈ ತರ ಈ ಜನರೇಷನ್, ಈ ಯಂಗರ್ ಜನರೇಷನ್ ಕಿಡ್ಸ್ ಬಹಳ ಅಡಿಕ್ಟೆಡ್ ಟು ಸೋಷಿಯಲ್ ಮೀಡಿಯಾ. ಗೊತ್ತಿರ್ಬೋದು ನಿಮ್ ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಂತದಕ್ಕೆ ಬಹಳ ಅಡಿಕ್ಟ್ ಆಗಿರ್ತಾರೆ. ಸೊ ಇವರೆಲ್ಲ ಒಂದು ದಂಗೆ ಎದೊಳ್ತಾರೆ ಇದ್ರ ಮೇಲೆ. ಅಫ್ಕೋರ್ಸ್ ಮೊನ್ನೆ ಮಂಡೇ ಅದನ್ನ ಸಡಲಿಸಿ ಮತ್ತೆ ಅದನ್ನ ವಾಪಸ್ ತರ್ತಾರೆ ಈ ಒಂದು ಬ್ಯಾನ್ ನ. ಬಟ್ ಇಷ್ಟಕ್ಕೆ ಅದು ನಿಲ್ಲಲ್ಲ, ಅದು ಇನ್ನು ಸ್ಪ್ರೆಡ್ ಆಗಿ ಗಲಾಟೆ 19 ಜನ ಸಾಯ್ತಾರೆ. ಇವತ್ತೇನೋ 19 ಜನಕ್ಕೆ ಮರಣ ಹೊಂದಿದ್ದಾರೆ ಅಂತಾನು ಬರ್ತಾ ಇದೆ ನ್ಯೂಸ್. ಇದೆಲ್ಲ ನೋಡಿದ್ರೆ ಇದು ಬರೇ ಸೋಷಿಯಲ್ ಮೀಡಿಯಾ ಒಂದಕ್ಕೆ ಸೀಮಿತ ಆಗಿರ್ಲಿಲ್ಲ. ಇದು ಒಂದು ಎಲ್ಲೋ ಒಂದು ಇಗ್ನೈಟಿಂಗ್ ಪಾಯಿಂಟ್ ಆಯ್ತಷ್ಟೇ. ಬಟ್ ಮೇಜರ್ ಪಾಯಿಂಟ್ ಇದ್ದಿದ್ದು ಅಲ್ಲಿ ನಡೀತಿದ್ದಂತ ಕರಪ್ಷನ್ಸ್ ಮತ್ತೆ ಅಲ್ಲಿ ಡೆವಲಪ್ಮೆಂಟ್ ಗಳ ಬಗ್ಗೆ. ಆ ಡೆವಲಪ್ಮೆಂಟ್ ಏನಂದ್ರೆ GDP 4.2 4.3 ಅಂದ್ರೆ ಕೊಟ್ರು ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ತುಂಬಾನೇ ಜಾಸ್ತಿ ಆಗಿದೆ. ಆಡೆಡ್ ನೀವು ನೋಡಿರ್ಬೋದು, ಭೂಕಂಪ, ಮಳೆ, ಈ ತರ ನ್ಯಾಚುರಲ್ ಕೆಲಾಮಿಟಿನೂ ಜಾಸ್ತಿ ಆಗ್ತಾ ಇದೆ. ಸೊ ಅಲ್ಲಿ ಏನಾಗ್ತಾ ಇದೆ, ಬಡತನದ ರೇಖೆನೂ ಜಾಸ್ತಿ ಆಗ್ತಾ ಇದೆ, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಯಾವಾಗ ಈ ಎರಡು ಜಾಸ್ತಿ ಆಗುತ್ತೋ ಕ್ರೈಮು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದನ್ನೆಲ್ಲ ಬೇಸತ್ತಿದ್ದಾರೆ ಜನ ಇದ್ರ ಬಗ್ಗೆ. ಆಮೇಲೆ ಆ ಹೋಲಿ ಗವರ್ಮೆಂಟ್ ಇಟ್ ಈಸ್ ನಾಟ್ ಫುಲ್ ಮೆಜಾರಿಟಿ ಇಲ್ಲ, ಅದು ಕಾಂಗ್ರೆಸ್ ಸಪೋರ್ಟೆಡ್ ಗವರ್ಮೆಂಟ್ ಇತ್ತಲ್ಲಿ. ಅಂದ್ರೆ ನೇಪಾಳ ಕಾಂಗ್ರೆಸ್ ಸಪೋರ್ಟೆಡ್ ಗವರ್ಮೆಂಟ್ ಇತ್ತು. ಪ್ಲಸ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಈ ಪ್ರೈಮ್ ಮಿನಿಸ್ಟರ್ ಗಳು ಯಾರು ಬರ್ತಾ ಇದಾರೋ ಎಲ್ಲ ಈ 70+ ಅವರೇ ಬರ್ತಾ ಇದಾರೆ. ಮತ್ತೆ ಅವರೇ
ಪದೇ 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 ರೊಟೇಷನ್ ಮೇಲೆ ಅವರೇ ಒಬ್ರು 5 ಸಲ ಆಗ್ತಾರೆ, ಒಬ್ರು 4 ಸಲ ಆಗ್ತಾರೆ. ಏನು ಚೇಂಜಸ್ ಕಾಣ್ತಿಲ್ಲ. ಓನ್ಲಿ ಕರಪ್ಷನ್ ಮತ್ತೆ ಈ ನೆಪೋ ಕಿಡ್ಸ್ ಅದ್ರ ಅಗೇನ್ಸ್ಟ್ ದಂಗೆ ಎದ್ದಿದ್ದಾರೆ ಜನ. ನೆಪೋ ಕಿಡ್ಸ್ ಅಂದ್ರೆ ಏನಂದ್ರೆ ಈ ಪವರ್ ಅಲ್ಲಿರೋರ್ ಮಕ್ಳುಗಳನ್ನೇ ಜಾಸ್ತಿ ಮುಂದೆ ತರಿಸೋದು. ಅಷ್ಟೇ ಅಲ್ಲ, ನೇಪಾಳ ಸಂಸತ್ಗೂ ಕೂಡ ನುಗ್ಗಿದ್ದಾರೆ ಪ್ರತಿಭಟನಾಕಾರರು. ಸಚಿವರುಗಳನ್ನ ಸುರಕ್ಷಿತವಾಗಿ ಸೇನೆ ಕರೆದೊಯ್ತಾ ಇದೆ, ಸುರಕ್ಷಿತ ಜಾಗಕ್ಕೆ ಕರೆದೊಯ್ತಾ ಇದೆ. ಹೆಲಿಕಾಪ್ಟರ್ ಮುಖಾಂತರ ಸಚಿವರುಗಳನ್ನ ಏರ್ ಲಿಫ್ಟ್ ಮಾಡ್ತಾ ಇದೆ ಸೇನೆ. ಹಲವು ಸಚಿವರ ಮನೆಗೂ ಕೂಡ ಪ್ರತಿಭಟನಾಕಾರರು ಬೆಂಕಿ ಇಟ್ಟಿದ್ದಾರೆ. ಸಚಿವರಿಗೆ ಸೇನಾ ಬ್ಯಾರಕ್ ಅಡಿಯಲ್ಲಿ ಭದ್ರತೆಯನ್ನ ಒದಗಿಸಲಾಗ್ತಾ ಇದೆ. ಸೇನಾ ಬ್ಯಾರಕ್ಗಳಿಗೆ ಕರ್ಕೊಂಡೋಗಿ ಅವರ ಜೀವ ಉಳಿಸಲಾಗ್ತಾ ಇದೆ. ಸಚಿವರುಗಳ ಮನೆಗೂ ಕೂಡ ಬೆಂಕಿ ಇಡ್ತಾ ಇದ್ದಾರೆ ಪ್ರತಿಭಟನಾಕಾರರು. ಅಪಾರವಾದ ಭ್ರಷ್ಟಾಚಾರ ಮತ್ತು ಅರಾಜಕತೆಯ ವಿರುದ್ಧ ಅಲ್ಲಿ ಯುವಕರು ರೊಚ್ಚಿಗೆದ್ದಿದ್ದಾರೆ. ಇಡೀ ಒಂದು ತಲೆಮಾರು ರೊಚ್ಚಿಗೆದ್ದಿದ್ದಾರೆ. ಸಹಸ್ರ ಸಂಖ್ಯೆಯಲ್ಲಿ ಯುವಕರು ರೊಚ್ಚಿಗೆದ್ದಿದ್ದಾರೆ. ನೇಪಾಳದ ಬಹುತೇಕ ಆಸ್ಪತ್ರೆಗಳನ್ನ ಸೇನೆ ವಶಕ್ಕೆ ಪಡೆದಿದೆ. ಸೈನ್ಯದ ವೈದ್ಯರೇ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಕ್ಷಣ ಕ್ಷಣಕ್ಕೂ ಕೂಡ ನೇಪಾಳದ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಕಠ್ಮಂಡುವಿನ ಅರ್ಧ ಭಾಗವನ್ನ ಸೇನೆ ವಶಕ್ಕೆ ಪಡೆದಿದೆ. ಇನ್ನು ಅರ್ಧ ಭಾಗದಲ್ಲಿ ಬಹುದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ನಡೀತಾ ಇದೆ. ನೇಪಾಳದ ಕುರಿತಂತೆ ಮಾತನಾಡೋದಕ್ಕೆ, ಮಾಹಿತಿ ಪಡ್ಕೊಳ್ಳೋದಕ್ಕೆ ನಮ್ಮ ಜೊತೆ ಗಿರೀಶ್ ಲಿಂಗಣ್ಣ ಅವರು ಇದ್ದಾರೆ. ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಳೋಣ. ಅಂತಾರಾಷ್ಟ್ರೀಯ ವಿಚಾರಗಳನ್ನ ಬಹಳಷ್ಟು ಅವಲೋಕಿಸ್ತಾ ಇರ್ತಾರೆ, ಬರಿತಾ ಇರ್ತಾರೆ. ಸೈನ್ಸ್ ಎಕ್ಸ್ಪರ್ಟ್ ಕೂಡ ಹೌದು. ಗಿರೀಶ್ ಲಿಂಗಣ್ಣ ಅವರೇ, ನೇಪಾಳದಲ್ಲಿ ಪರಿಸ್ಥಿತಿ ಏನಿದೆ, ಏನ್ ನಡೀತಾ ಇದೆ ನೇಪಾಳದಲ್ಲಿ ವಿವರಿಸಬಹುದಾ? ಈ ಹೋದ್ವಾರ ಅವರು 26 ಸೋಷಿಯಲ್ ಪ್ಲಾಟ್ಫಾರ್ಮ್ಸ್ ಗಳನ್ನ ಬ್ಯಾನ್ ಮಾಡ್ತಾರೆ ನೇಪಾಳ ಅವರು. ಅದರಲ್ಲಿ ಫೇಸ್ಬುಕ್ ಆಗಿರ್ಬೋದು, ಈ ತರ ಅನೇಕ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ನ ಒಂದು ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಾ ಇದೆ, ಫೇಕ್ ನ್ಯೂಸ್ ಸ್ಪ್ರೆಡ್ ಆಗ್ತಾ ಇದೆ, ಸರ್ಕಾರದ ಮೇಲೆ ಬಹಳ ಅಲಿಗೇಷನ್ಸ್ ಆಗ್ತಾ ಇದೆ, ನಾವ್ ಯಾವ್ದೇ ಫ್ಲಾಗ್ ಮಾಡಿದ್ರು ಇದ್ರ ಮೇಲೆ ಕಂಟ್ರೋಲ್ ಇಲ್ಲ ಅಂತ 26 ಸೋಷಿಯಲ್ ಮೀಡಿಯಾ ಮೇಲೆ ಬ್ಯಾನ್ ಮಾಡ್ತಾರೆ. ಬಟ್ ಕೆಲವು ಸೋಷಿಯಲ್ ಮೀಡಿಯಾನ ಅವರು ಅದನ್ನ ಹಾಗೆ ಉಳಿಸಕ್ ಬಿಡ್ತಾರೆ. ಟಿಕ್ ಟಾಕ್ ಆಗಿರ್ಬೋದು, ವೈಬರ್ ಆಗಿರ್ಬೋದು, ಈ ತರ ಅನೇಕ, ಈ ವಿ ಟಾಕ್ ಅಂತ ಬರುತ್ತೆ, ನಿಂಬೂಸ್ ಅಂತ ಬರುತ್ತೆ, ಇಂಥವೆಲ್ಲ ಅವರು ಅದನ್ನ ಉಪಯೋಗಿಸ್ಕೊಳಕ್ಕೆ ಬಿಡ್ತಾರೆ. ಇದು ಆಕ್ಚುಲಿ ಎಲ್ಲೋ ಈ ಜೆನ್ ಝೆಡ್ ಕಿಡ್ಸ್ ಅಂತ ಹೇಳ್ತಾರೆ. ಜೆನ್ ಝೆಡ್ ಅಂದ್ರೆ ಸುಮಾರು 1990ರಿಂದ 2010 ಬಾರ್ನ್ ಆಗಿರೋ ಕಿಡ್ಸ್ ನ ಜೆನ್ ಝೆಡ್ ಅಂತ ಕರೀತಾರೆ. ಯೂಶಲಿ ಈ ತರ ಈ ಜನರೇಷನ್, ಈ ಯಂಗರ್ ಜನರೇಷನ್ ಕಿಡ್ಸ್ ಬಹಳ ಅಡಿಕ್ಟೆಡ್ ಟು ಸೋಷಿಯಲ್ ಮೀಡಿಯಾ. ಗೊತ್ತಿರ್ಬೋದು ನಿಮ್ ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಂತದಕ್ಕೆ ಬಹಳ ಅಡಿಕ್ಟ್ ಆಗಿರ್ತಾರೆ. ಸೊ ಇವರೆಲ್ಲ ಒಂದು ದಂಗೆ ಎದೊಳ್ತಾರೆ ಇದ್ರ ಮೇಲೆ. ಅಫ್ಕೋರ್ಸ್ ಮೊನ್ನೆ ಮಂಡೇ ಅದನ್ನ ಸಡಲಿಸಿ ಮತ್ತೆ ಅದನ್ನ ವಾಪಸ್ ತರ್ತಾರೆ ಈ ಒಂದು ಬ್ಯಾನ್ ನ. ಬಟ್ ಇಷ್ಟಕ್ಕೆ ಅದು ನಿಲ್ಲಲ್ಲ, ಅದು ಇನ್ನು ಸ್ಪ್ರೆಡ್ ಆಗಿ ಗಲಾಟೆ 19 ಜನ ಸಾಯ್ತಾರೆ. ಇವತ್ತೇನೋ 19 ಜನಕ್ಕೆ ಮರಣ ಹೊಂದಿದ್ದಾರೆ ಅಂತಾನು ಬರ್ತಾ ಇದೆ ನ್ಯೂಸ್. ಇದೆಲ್ಲ ನೋಡಿದ್ರೆ ಇದು ಬರೇ ಸೋಷಿಯಲ್ ಮೀಡಿಯಾ ಒಂದಕ್ಕೆ ಸೀಮಿತ ಆಗಿರ್ಲಿಲ್ಲ. ಇದು ಒಂದು ಎಲ್ಲೋ ಒಂದು ಇಗ್ನೈಟಿಂಗ್ ಪಾಯಿಂಟ್ ಆಯ್ತಷ್ಟೇ. ಬಟ್ ಮೇಜರ್ ಪಾಯಿಂಟ್ ಇದ್ದಿದ್ದು ಅಲ್ಲಿ ನಡೀತಿದ್ದಂತ ಕರಪ್ಷನ್ಸ್ ಮತ್ತೆ ಅಲ್ಲಿ ಡೆವಲಪ್ಮೆಂಟ್ ಗಳ ಬಗ್ಗೆ. ಆ ಡೆವಲಪ್ಮೆಂಟ್ ಏನಂದ್ರೆ GDP 4.2 4.3 ಅಂದ್ರೆ ಕೊಟ್ರು ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ತುಂಬಾನೇ ಜಾಸ್ತಿ ಆಗಿದೆ. ಆಡೆಡ್ ನೀವು ನೋಡಿರ್ಬೋದು, ಭೂಕಂಪ, ಮಳೆ, ಈ ತರ ನ್ಯಾಚುರಲ್ ಕೆಲಾಮಿಟಿನೂ ಜಾಸ್ತಿ ಆಗ್ತಾ ಇದೆ. ಸೊ ಅಲ್ಲಿ ಏನಾಗ್ತಾ ಇದೆ, ಬಡತನದ ರೇಖೆನೂ ಜಾಸ್ತಿ ಆಗ್ತಾ ಇದೆ, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಯಾವಾಗ ಈ ಎರಡು ಜಾಸ್ತಿ ಆಗುತ್ತೋ ಕ್ರೈಮು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ.
ಸೊ ಇದನ್ನೆಲ್ಲ ಬೇಸತ್ತಿದ್ದಾರೆ ಜನ ಇದ್ರ ಬಗ್ಗೆ. ಆಮೇಲೆ ಆ ಹೋಲಿ ಗವರ್ಮೆಂಟ್ ಇಟ್ ಈಸ್ ನಾಟ್ ಫುಲ್ ಮೆಜಾರಿಟಿ ಇಲ್ಲ, ಅದು ಕಾಂಗ್ರೆಸ್ ಸಪೋರ್ಟೆಡ್ ಗವರ್ಮೆಂಟ್ ಇತ್ತಲ್ಲಿ, ಅಂದ್ರೆ ನೇಪಾಳ ಕಾಂಗ್ರೆಸ್ ಸಪೋರ್ಟೆಡ್ ಗವರ್ಮೆಂಟ್ ಇತ್ತು. ಪ್ಲಸ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಈ ಪ್ರೈಮ್ ಮಿನಿಸ್ಟರ್ಗಳು ಯಾರು ಬರ್ತಾ ಇದಾರೋ ಎಲ್ಲ ಈ 70+ ಅವರೇ ಬರ್ತಾ ಇದಾರೆ. ಮತ್ತೆ ಅವರೇ ಪದೇ 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 ರೊಟೇಷನ್ ಮೇಲೆ ಅವರೇ ಒಬ್ರು 5 ಸಲ ಆಗ್ತಾರೆ, ಒಬ್ರು 4 ಸಲ ಆಗ್ತಾರೆ. ಏನು ಚೇಂಜಸ್ ಕಾಣ್ತಿಲ್ಲ, ಓನ್ಲಿ ಕರಪ್ಷನ್. ಮತ್ತೆ ಈ ನೆಪೋ ಕಿಡ್ಸ್ ಅದ್ರ ಅಗೇನ್ಸ್ಟ್ ದಂಗೆ ಎದ್ದಿದ್ದಾರೆ ಜನ. ನೆಪೋ ಕಿಡ್ಸ್ ಅಂದ್ರೆ ಏನಂದ್ರೆ ಈ ಪವರ್ ಅಲ್ಲಿರೋರ್ ಮಕ್ಳುಗಳನ್ನೇ ಜಾಸ್ತಿ ಮುಂದೆ ತರಿಸೋದು ಅವ್ರ